ಹರಿಃ ಓಂ. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ವಿದ್ಯಾವಿನಯಸಂಪನ್ನಾನ್ ಶಾಂತಾದಿಗುಣಬೃಂಹಿತಾನ್ ಸಶಾಸ್ತ್ರಪ್ರವಚನಾಸಕ್ತಾನ್ ಯಲಮೇಲಾರ್ಯಾನ್ ಗುರುನ್ ಭಜೆ. ಪೃಥ್ವೀ ಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರುರ್ಮಮ. ಹರಿಃ ಓಂ. ಶ್ರೀಶಾ ಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ರಮಾ ಬ್ರಹ್ಮರುದ್ರ ಇಂದ್ರಾದಿವಂದ್ಯ ಭಕ್ತವತ್ಸಲ ಭವರೋಗ ವೈದ್ಯ ಶರಣಾಗತ ವಜ್ರ ಪಂಜರ ಪದ್ಬಾಂಧವಾನಾಥ ಬಂಧೋ ನಿಮಿತ್ತ ಬಂಧೋ ಪತಿತ ಪಾವನ ಮಹಾರೋಗ ನಿವಾರಣ ಮಹಾದುರಿತ ನಿವಾರಣ ಮಹಾಭಯ ನಿವಾರಣ ಮಹಾಬಂಧ ವಿಮೋಚನ ಭಯಕೃತ ವಿನಾಶನ ಕೃಪಾವಾರಿಧಿ ದೇವದೇವೋತ್ತಮ ದೇವಶಿಖಾಮಣಿ ಕಪಟ ನಾಟಕ ಸೂತ್ರಧಾರ ನಿತ್ಯರುಳು ನಿತ್ಯ ಸ್ವಚ್ಛ ಸಂಕಲ್ಪ ಮುಕ್ತ ಮುಕ್ತ ನಿಯಾಮಕ ಮೋಕ್ಷದನ ಸ್ವವೈಕುಂಠಪದೇ ವೈಕುಂಠ ವಿಹಾರಿ ತ್ರಿಧಾಮ ತ್ರಿಗುಣವರ್ಜಿತ ಜಗಜ್ಜನ್ಮಾದಿಕಾರಣ ಜಗತ್ಪದೇ ಜಗದತ್ಯಂತ ಭಿನ್ನ ಜಗದೀಶ ಜಗದುತ್ತಾರ ಜಗತ್ಸ್ವಾಮಿ ಜಗದ್ವಿಲಕ್ಷಣ ಜಗನ್ನಾಥ ವಿಶ್ವಕುಟುಂಬಿ ವಿರಾಟಮೂರ್ತಿ ಹೇ ಮಂಗಳಾಂಗ ಹೇ ಶುಭಾಂಗ ಪರಮ ಮಂಗಳಮೂರ್ತಿ ಕೋಮಲಾಂಗ ನೀಲಮೇಘ ಶ್ಯಾಮ ಇಂದುವದನ ಬಹುಸುಂದರ ಇಂದಿರಾ ವಂದಿತ ಚರಣ ಇಂದಿರಾ ವಂದಿತ ಚರಣ ಇಂದಿರಾ ವಂದಿತ ಚರಣ. ಶ್ರೀ ಪುರಂದರದಾಸರು ರಚಿಸಿದ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದರಲ್ಲಿ 44ನೇ ಗದ್ಯ ಇಂದಿರಾ ವಂದಿತ ಚರಣ. ಇಂದಿರಾ ವಂದಿತ ಚರಣ ಅಂದರೇನು, ಇವನಾರು ಎಂಬುದ ಪ್ರಶ್ನೆ. ಇಂದಿರಾ ಅಂದರೆ ಸೌಂದರ್ಯದ ರಾಣಿ, ಐಶ್ವರ್ಯದ ಹೊಳೆ, ವೈಭವದ ಸೊಗಡು ಇದೆಲ್ಲವೂ ಒಳಗೊಂಡ ತೇಜೋರಾಶಿ, ಅನಂತ ರೂಪದಿಂದ ಪ್ರಕಾಶಿಸುವ ರಶ್ಮಿ ಪ್ರಭೇದ. ಸೂರ್ಯನ ಒಂದು ಕಿಡಿಯಲ್ಲಿ ಅನಂತ ರಶ್ಮಿಗಳಿವೆ. ಆ ಒಂದು ರಶ್ಮಿಯನ್ನು ತೇಜೋಮಯವಾದ ನಮ್ಮ ಕಣ್ಣಿಗೆ ಮಿಂಚಿನಂತೆ ಸರಿದು ಹೋಗಿ ಬಿಡುತ್ತದೆ. ಇಂತಹ ಅನಂತ ರಶ್ಮಿಯ ಪುಂಜ ಇಂದಿರಾ. ವಂದಿತ ಅಂದರೆ ತನ್ನ ಇರುವಿಕೆಗೆ ಗತಿಯಾದವನಿಗೆ ಶರಣು ಹೋಗುವುದು, ತನಗಿಂತ ಅತ್ಯಧಿಕತಮವೆಂದು ಗೌರವಿಸುವುದು, ತಲೆಬಾಗಿ ನಿಲ್ಲುವುದು. ಚರಣ ಅಂದರೆ ಪಾದ ಪದ್ಮಗಳ ರೇಖಾ ವಿಶೇಷ. ವಿವಿಧ ರೂಪವಾದುದು, ಅದೇ ಪಾದದ್ವಯಗಳು. ಭಗವಂತನ ಇತರ ಯಾವ ಭಾಗವೂ ತೋರಿ ತೋರದಲೆ ಚರಣದಲ್ಲಿಯೇ ಅನಂತ ಗುಣಗಳನ್ನು ಎಣಿಸುತ್ತಾ ಅನಂತ ಕಾಲಕ್ಕೂ ಆ ಪಾದವೇ ಗತಿ ಎಂಬ ಉದ್ಘೋಷಣೆ ಮಾಡುವುದು. ಏನು ಧನ್ಯಳೋ ಲಕುಮಿ, ಎಂಥ ಮಾನ್ಯಳೋ, ಭಗವಂತನ ಪಾದ ಸಮೀಪವಿರುವಳೋ ಎಂದಷ್ಟೇ ನಾವು ಈ ಶಬ್ದದಿಂದ ತಿಳಿಯಲು ಸಾಧ್ಯ. ಹೇಗೆ ವಂದಿಸಿದಳು, ಏನು ಚಿಂತಿಸಿದಳು, ಇದಾವುದು ನಮ್ಮ ಅಧಿಕಾರವಲ್ಲ, ಇದೇ ಚರಣ. ಶ್ರೀ ಮಹಾಲಕ್ಷ್ಮೀ ದೇವಿಯು ಭಗವಂತನ ಪಾದರೇಣುವಿನಲ್ಲಿರುವ ಒಂದು ಗುಣವನ್ನು ಅನಂತಾನಂತ ಕಾಲದಿಂದ ಧ್ಯಾನಿಸುತ್ತಿದ್ದರು. ಇನ್ನೂ ಪಾರುಗಾಣದೆ ಅಲ್ಲಿಯೇ ಆಸಕ್ತಳಾಗಿರುವಳೆಂದು ಶಾಸ್ತ್ರಗಳು ಹೇಳುತ್ತಿದೆ. ಅಂತಹ ಅಪಾರ ಗುಣ ಸಮುದ್ರ ಭಗವಂತ ಎಂದು ತಿಳಿಯಬೇಕು.
ಆದ್ದರಿಂದ ದಾಸರು ಇಂದಿರಾ ವಂದಿತ ಚರಣ ಎಂದು ಉಪದೇಶಿಸಿದ್ದಾರೆ. ಎಂದಿಗೂ ಸಾಕಲ್ಯೇನ ತಿಳಿಯಲು ಅಶಕ್ಯವಾದ ಭಗವಂತನ ಪಾದ ಗುಣಗಳು ತಾರತಮ್ಯದಲ್ಲಿ ಅತ್ಯಂತ ಮುಕಟಪ್ರಾಯವಾಗಿರುವ ಶ್ರೀ ಮಹಾಲಕ್ಷ್ಮಿ ಅಂದರೆ ಇಂದಿರೆಯೇ ಕೈಚೆಲ್ಲಿ ನಿಂತ ಚರಣದ ಗುಣಗಳು. ಇದು ಉಪಾಸನೆ ಕ್ರಮ. ಅತ್ಯಂತ ಹಿರಿಯರು ಪೂಜಿಸಿದ್ದನ್ನು ಚಿಂತಿಸುವುದು. ಇದರಿಂದ ನಮ್ಮ ಸಾಧನೆಗೆ ಪರಂಪರ ಸಿದ್ಧಿಸುತ್ತದೆ. ಇದೊಂದು ಮಹತ್ವದ ವಿಷಯ ದಾಸರು ತಿಳಿಸುತ್ತಿದ್ದಾರೆ. ಇಂದಿರಾ ವಂದಿತ ಚರಣ. ಇಂದಿರಾ ವಂದಿತ ಚರಣ ಎಂಬತಕ್ಕಂಥದ್ದು ಭಗವಂತನ ನಾಮಧೇಯವೂ ಹೌದು, ಗುಣವಾಚಕವೂ ಹೌದು, ಕ್ರಿಯಾವಾಚಕವೂ ಹೌದು. ಇಲ್ಲಿಯ ತನಕ 43 ಗಜ್ಜದ ತನಕ ಭಗವಂತ ಅವನ ಹೆಸರು, ಗುಣ, ಅವನ ಕ್ರಿಯಾವಿಶೇಷವನ್ನು ತೋರಿಸಿದ ಮೇಲೆ ಈಗ ಕ್ರಿಯಾವಿಶೇಷದ ಮೂಲಕ ಅವನ ಗುಣ ಮತ್ತು ನಾಮಧೇಯವನ್ನು ಪರಿಚಯಿಸುತ್ತಿದ್ದಾರೆ ದಾಸರು. ಭಗವಂತ ಅಪ್ರಾಕೃತ ಚಿದಾನಂದ ಸ್ವರೂಪಿ, ಅವ್ಯಯ. ಇವನನ್ನು ಪ್ರಸನ್ನೀಕರಿಸಿಕೊಂಡರೆ ಮಾತ್ರ ನಮಗೆ ನಮ್ಮ ಸ್ವರೂಪ ಯೋಗ್ಯ ಮುಕ್ತಿ ಅಂದರೆ ಮೋಕ್ಷ, ಸುಖರೂಪವಾದ ಮೋಕ್ಷ ದೊರೆಯುವುದು. ಆದರೆ ಅವನನ್ನು ಆರಾಧಿಸದಿದ್ದರೆ ನಮಗೆ ಯಾವುದೂ ಲಭ್ಯವಾಗುವುದೇ ಇಲ್ಲ. ಹಾಗಾದರೆ ಭಗವಂತ ಒಂದು ಕಡೆ ನೋಡಿದ್ರೆ ಅವ್ಯಕ್ತ, ನಮಗೆ ಕಾಣಿಸುವುದಿಲ್ಲ. ಕಾಣಿಸುವುದೇ ಇಲ್ಲದಕ್ಕಂಥವನಿಗೆ ನಾವು ಆರಾಧಿಸುವುದಾದ್ರೂ ಹೇಗೆ? ದಾಸರು ನಮಗೆ ಒಂದು ಚಮತ್ಕಾರವನ್ನು ಹೇಳ್ತಿದ್ದಾರೆ. ಕಣ್ಣಿಗೆ ಕಾಣದ ಒಂದು ಶಕ್ತಿ ಅಥವಾ ಒಂದು ಪ್ರೇತ ಅಥವಾ ಒಂದು ಭೂತ, ಇದನ್ನು ಹಿಡಿದು ಬಿಡು, ಇದಕ್ಕೆ ಗಂಟೆ ಕಟ್ಟಿಬಿಡಿ, ಆಗ ನಿಮಗೆ ಅರ್ಥವಾಗುತ್ತೆ. ಬೆಕ್ಕಿಗೆ ಗಂಟೆ ಕಟ್ಟುವರಾರು ಎಂಬ ನಾನುಡಿಯಂತೆ ಇದು ಸಹ ನಾವು ತಿಳಿದುಕೊಳ್ಳಬಹುದಾಗಿದೆ. ಯಾವುದು ನಮಗೆ ಅತ್ಯಂತ ಕ್ಲಿಷ್ಟಕರವಾಗಿರುತ್ತದೋ ಅದನ್ನು ಆರಾಧನೆ ನಾವು ಮಾಡಬೇಕು. ಹೇಗೆ ಸಾಧ್ಯವಾಗುವುದು? ಇದನ್ನು ದಾಸರಾಯರು ನಮಗೆ ಉದ್ದೇಶಿಸಿ ಹೇಳ್ತಾ ಇದ್ದಾರೆ. ಇಂದಿರಾ ವಂದಿತ ಚರಣ. ಈಗ ನಾವು ಭಗವಂತನ ಆರಾಧನೆ ಮಾಡಲೇಬೇಕು. ಮಾಡುವುದಕ್ಕೆ ಮಾರ್ಗ ನಮಗೆ ತಿಳಿದಿಲ್ಲ. ಹಾಗಾದರೆ ಯಾರು ನಮಗೆ ಇಲ್ಲಿ ನಮಗೆ ಸಹಾಯ ಮಾಡುವರು ಯಾರು ಅಂದರೆ ಮಹಾಲಕ್ಷ್ಮೀ ದೇವಿಯರು. ಈಗ ನಮ್ಮ ತಂದೆಯವರನ್ನು ಭೇಟಿಯಾಗಲು ತಾಯಿ ಮೂಲಕ ನಾವು ಪ್ರಯತ್ನ ಮಾಡುತ್ತೇವೆ. ಎಲ್ಲರೂ ಅವರ ಮನೆಯಲ್ಲಿ ಪರಿಚಿತವಾಗಿರುತ್ತೆ. ಆಗ ತಾಯಿಯ ಮೂಲಕ ತಂದೆಯನ್ನು ನಮ್ಮ ಬೇಡಿಕೆಯನ್ನು ಇಟ್ಟು ಆ ಬೇಡಿಕೆಯನ್ನು ನೆರವೇರಿಸಿಕೊಳ್ಳಬಹುದಾಗಿದೆ. ಇದೇ ಕ್ರಮ ಮೋಕ್ಷ ಪಡೆಯುವುದಲ್ಲೂ ಸಹ ಅನುಸರಿಸಲಾಗಿದೆ. ಇಲ್ಲಿ ಮಹಾಲಕ್ಷ್ಮೀ ದೇವಿಯರ ಪಾತ್ರ ಏನು ಅಂದರೆ ಎಲ್ಲ ಜೀವರಿಗೆ ತಾಯಿ ಪಾತ್ರ. ಮುಖ್ಯವಾಗಿ ನೋಡಿದರೆ ಮಹಾಲಕ್ಷ್ಮೀ ದೇವಿಯೇ ಎಲ್ಲರಿಗೂ ತಾಯಿ ಸ್ಥಾನದಲ್ಲಿ ಇರತಕ್ಕಂಥವಳು. ತಾನು ನಿತ್ಯ ಮುಕ್ತಳಾಗಿ ಭಗವಂತನ ಅತಿ ಸಾಮೀಪ್ಯ ಬಿದ್ದು ಅವನ ಸೇವೆಯನ್ನು ಶಿರಸಾವಹಿಸಿ ಒಂದು ನಿಮಿಷವೂ ಬಿಡುವಿಲ್ಲದಂತೆ ಅಪಾರವಾದ ಗುಣಗಳನ್ನು
ಕೀರ್ತಿಸುತ್ತಾ ಮತ್ತು ಸಾಕ್ಷಾತ್ ಸೇವೆಯನ್ನು ಮಾಡುತ್ತಿದ್ದಾಳೆ. ಈಗ ಮಹಾಲಕ್ಷ್ಮೀ ದೇವಿಯರ ಪಾತ್ರ ದಾಸರು ನಮಗೆ ಪರಿಚಯ ಮಾಡಿಕೊಳ್ತಾ ಇದ್ದಾರೆ. ದಾಸ ವರ್ಗದಲ್ಲಿ ಪ್ರಾಧ್ಯಾಪಕಿ ಅಂದರೆ ಅತಿ ಮುಖ್ಯ ದಾಸ ವರ್ಗದಲ್ಲಿರ್ತಕ್ಕಂಥ ಉತ್ತಮ ದಾಸಿ ಯಾರು ಅಂದರೆ ಶ್ರೀ ಮಹಾಲಕ್ಷ್ಮೀ ದೇವಿಯರೇ ಆಗಿದ್ದಾರೆ. ಯಾಕೆ ಅಂದರೆ ಯಾರು ಉತ್ತಮರೋ ಅವರು ಹೇಳುವುದಕ್ಕಿಂತ ಹೆಚ್ಚಾಗಿ ಮಾಡಿ ತೋರಿಸುತ್ತಾರೆ. ಮಹಾಲಕ್ಷ್ಮೀ ದೇವಿಯರು ಸಕಲ ವೇದಾಭಿಮಾನಿ ದೇವತೆ. ಇಷ್ಟ ಆಗಿದ್ರು ವೇದದಲ್ಲಿ ಉಕ್ತವಾಗಿದ್ದರೂ ವೇದದಲ್ಲಿ ಮಂತ್ರವನ್ನು ಹೇಳಿಕೊಂಡು ಸುಮ್ಮನೆ ಕೂತಿಲ್ಲ. ತಾನೇ ಎಲ್ಲ ರೂಪದಲ್ಲಿಯೂ, ಶಬ್ದ ರೂಪದಲ್ಲಿಯೂ, ಪದಾರ್ಥ ರೂಪದಲ್ಲಿಯೂ, ಸಾಮಗ್ರಿ ರೂಪದಲ್ಲಿಯೂ ಭಗವಂತನ ಪಾದ ಸೇವೆಯನ್ನು ಮಾಡುತ್ತಿದ್ದಾಳೆ. ಬ್ರಹ್ಮಾದಿ ದೇವತೆಗಳಿಗೆ ಪಾಠವನ್ನು ಕಲಿಸಿಕೊಡ್ತಾ ಇದ್ದಾಳೆ. ಇದರಿಂದ ಪ್ರೋತ್ಸಾಹಿತರಾದ ಬ್ರಹ್ಮಾದಿ ದೇವತೆಗಳು ತಮ್ಮ 100 ಜನ್ಮದ ಹಿಂದೆನೆ ಅಪರೋಕ್ಷ ಜ್ಞಾನವನ್ನು ಹೇಗೆ ಸಂಪಾದನೆ ಮಾಡಿದರು? ಲಕ್ಷ್ಮೀ ದೇವಿನ ಅನುಸರಿಸಿಯೇ ಅವರಿಗೆ ಅಪರೋಕ್ಷ ಜ್ಞಾನವಾಗಿದೆ. ಇದಾದ ನಂತರ ಏನು ಮಾಡಿದ್ರು? ಲಕ್ಷ್ಮೀ ದೇವಿನ ಬಿಟ್ರ? ಇಲ್ಲ. ಅದಾದ ನಂತರವೂ ಒಂದು ಕ್ಷಣವೂ ಪುರುಸೊತ್ತಿಲ್ಲದಂತೆ ಲಕ್ಷ್ಮೀನಾರಾಯಣ ಇಬ್ಬರನ್ನೂ ಸೇವಿಸುತ್ತಿದ್ದಾರೆ ಬ್ರಹ್ಮದೇವರು. ನಾವು ಇದು ತಿಳಿದುಕೊಳ್ಬೇಕಾಗಿರುತ್ತಂತ ಪಾಠ ಏನು? ಕಾಯಿಕ, ಮಾನಸಿಕ, ವಾಚಿನಿಕ, ತ್ರಿಕರಣ ಪೂರ್ವಕವಾಗಿ ನಾವು ಭಗವಂತನ ಸೇವೆ ಮಾಡಬೇಕು. ಈ ಮಾಡಲು ನಮಗೆ ಆಸ್ಪದ ಕಲ್ಪಿಸಿಕೊಟ್ಟವಳು ಯಾರು? ನಮ್ಮ ತಾಯಿ. ಅಂದರೆ ಏನು? ಎಲ್ಲ ಜೀವರು ಸುಷುಪ್ತಾವಸ್ಥೆಯಲ್ಲಿ ಮಲಗಿ ನಿದ್ರಿಸುತ್ತಿದ್ದಾಗ ಲಕ್ಷ್ಮೀದೇವಿಯೇ ಆ ಜೀವರ ಗತಿ ಅಂದರೆ ಅವರ ಯೋಗ್ಯತೆಯನ್ನು ಪರಾಮರ್ಶಿಸಿ ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾಳೆ. ಯಾರಿಗೋಸ್ಕರ? ನಮಗೋಸ್ಕರವಾಗಿ. ಸ್ವಾಮಿ, ಈ ಜೀವರು ಮೋಕ್ಷಕ್ಕೆ ಯೋಗ್ಯರಾಗಿದ್ದಾರೆ. ಈ ಜೀವರು ರಜೋಗುಣದಿಂದ ತುಂಬಿದ್ದಾರೆ. ಈ ಜೀವರು ತಮೋಗುಣದಿಂದ ಕೂಡಿದ್ದಾರೆ. ಇಲ್ಲಿ ಮೂವರಿಗೂ ಸಹ ತಮ್ಮ ಸ್ವರೂಪ ಯೋಗ್ಯತೆ ಸುಖ ದುಃಖಗಳ ಪರಿಚಯವೇ ಆಗ್ತಾ ಇಲ್ಲ. ಆದರೆ ಸುಷುಪ್ತಾವಸ್ಥೆಯಲ್ಲಿ ಇದ್ದಾರೆ. ಇದು ಸುಷುಪ್ತಾವಸ್ಥೆ ಎಂಬುದು ಸುಖರೂಪವೇನಲ್ಲ. ಅದು ಆದ್ದರಿಂದ ಲಕ್ಷ್ಮೀದೇವಿಯರು ನಮಗೋಸ್ಕರವಾಗಿ ಭಗವಂತನಲ್ಲಿ ಅನುಗ್ರಹ ಮಾಡಬೇಕೆಂದು ಬೇಡಿಕೊಂಡಾಗ ಅವನ ಆಜ್ಞಾನುಸಾರವಾಗಿ ಮಹಾಲಕ್ಷ್ಮೀ ದೇವಿಯರು ತನ್ನ ಅಭಿಮಾನ್ಯವಾದ ಪ್ರಕೃತಿಯಿಂದ ಎಲ್ಲ ಜೀವರಿಗೂ ಲಿಂಗದೇಹ ಎಂಬತಕ್ಕಂಥ ಪ್ರಥಮ ಆವರಣವನ್ನಿಂದ ಬಂಧಿಸುತ್ತಾಳೆ. ಅಂದರೆ ಏನು? ತಾಯಿ ಮಕ್ಕಳನ್ನು ಬಸುರಿ ಹಾಕುತ್ತಾಳೆ, ತನ್ನ ಹೊಟ್ಟೆಗೆ ಹಾಕಿಕೊಳ್ಳುತ್ತಾಳೆ ಎಂಬಂತೆ ತನ್ನ ಅಭಿಮನ್ಯವಾದ ಪ್ರಕೃತಿ ದಶೆಯಿಂದ ಲಿಂಗ ಶರೀರದಿಂದ ಎಲ್ಲ ಜೀವರನ್ನು ಮುಚ್ಚಿಬಿಡುತ್ತಾಳೆ. ಇದು ಅನಾದಿ ಕಾಲದಿಂದ ಆಗಿದ್ದು. ಇದು ಯಾವತ್ತೋ ಒಂದು ಕಾಲದಲ್ಲಿ ಆಯಿತು ಅಂತ ನಾವು ತಿಳಿಬಾರದು. ಹೇಗಾಯಿತು ಅನ್ನೋದು ಮಾತ್ರ ನಾವು ತಿಳಿಬೇಕು ಅಷ್ಟೇ. ಆ ರೀತಿಯಲ್ಲಿ ನಾವು ತಿಳಿದಾಗ ಪ್ರತಿಯೊಬ್ಬ ಜೀವರಿಗೂ ಲಿಂಗ ಶರೀರ ಏರ್ಪಟ್ಟಿದ್ದು ಹೇಗೆ? ಮಹಾಲಕ್ಷ್ಮಿಯು ತನ್ನ ಪ್ರಕೃತಿ ಎಂಬ ಪದಾರ್ಥದಿಂದ ಬಂಧಿಸಿದ್ದು. ಆದ್ದರಿಂದ ದಾಸರು ಹೇಳುತ್ತಾರೆ, ಯಾವ ಲಿಂಗ ಶರೀರದಲ್ಲಿ ಪೂರ್ತಿ ಅಭಿಮಾನಿ ಯಾರಿಗೆ ಅಂದರೆ ಕೇವಲ ಲಕ್ಷ್ಮೀ ದೇವಿಯರಿಗೆ. ಅಲ್ಲಿ ಇತರ ಯಾವ ದೇವತೆಗಳಿಗೂ ಅವಕಾಶ ಇಲ್ಲ. ಯಾವಾಗ ಇತರ ದೇವತೆಗಳಿಗೆ ಅವಕಾಶ ಇಲ್ಲವೋ ಇತರ ಇಂದ್ರಿಯಗಳು, ಮನಸ್ಸು ಯಾವುದೂ ಕೆಲಸ ಮಾಡುವುದಿಲ್ಲ.
ಆ ಜೀವ ನಿದ್ದೆಯಲ್ಲಿದ್ದಂತೆ ಇರ್ತಾನೆ. ಅವರಿಗೆ ಸ್ವರೂಪ ಸುಖ ವ್ಯಕ್ತವಾಗಿರುವುದಿಲ್ಲ, ಶಕ್ತಾತ್ಮನ ಒಳಗೆ ಇರುತ್ತೆ. ಆದ್ದರಿಂದ ಮೊಟ್ಟ ಮೊದಲಿಗೆ ಮಹಾಲಕ್ಷ್ಮೀ ದೇವಿಯರು ಜೀವರ ಉದ್ಧಾರಕ್ಕೋಸ್ಕರವಾಗಿ ಲಿಂಗ ಶರೀರವನ್ನು ಕಲ್ಪಿಸಿದರು. ಇದು ಅನಾದಿನಿತ್ಯವಾದದ್ದು, ಮತ್ತೆ ಮತ್ತೆ ನಾವು ತಿಳ್ಕೊಳ್ಬೇಕು. ಹೇಗೆ ಅದು ಆಯಿತು ಎಂಬತಕ್ಕಂಥದ್ದು ನಾವು ತಿಳ್ಕೊಳ್ಬೇಕು. ಈಗ ನಮಗೆ ಲಿಂಗ ಶರೀರದಿಂದ ಇರುವುದು ವರವೋ ಶಾಪವೋ ಅಂತ ತಿಳಿದರೆ ಮಹಾಲಕ್ಷ್ಮೀ ದೇವಿಯರ ಅನುಗ್ರಹ ರೂಪ. ಹಾಗಾದರೆ ಮಹಾಲಕ್ಷ್ಮೀ ದೇವಿಯರ ಅನುಗ್ರಹ ರೂಪ ಆದರೆ ಮತ್ತೆ ಯಾಕೆ ನಮಗೆ ಮೋಕ್ಷವಾಗಿಲ್ಲ, ಯಾಕೆ ಸಂಸಾರ ಬಂತು ಅಂದರೆ ಇದು ಸಹ ಮಹಾಲಕ್ಷ್ಮೀ ದೇವಿಯರ ಅನುಗ್ರಹ ರೂಪವೇ ಆಗಿದೆ. ಭಗವಂತನ ಆಜ್ಞಾನುಸಾರವಾಗಿ ಸೃಷ್ಟಿ ಮಾಡಬೇಕೆಂದು ಕೇಳಿಕೊಂಡಾಗ ಭಗವಂತನ ಆಜ್ಞೆಯಂತೆ ಭಗವಂತ ಏನು ಮಾಡ್ತಾನೆ, ಭಗವಂತ ಮತ್ತು ಸ್ವತಃ ಲಕ್ಷ್ಮೀ ದೇವಿಯರು ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಎಂಬ 4 ರೂಪದಿಂದ ಮಹಾಲಕ್ಷ್ಮಿಯು 4 ರೂಪವನ್ನು ತಾಳಿ ಜೀವನನ್ನು ಇನ್ನು ಮತ್ತೊಂದು ಆವರಣ, ಅದಕ್ಕೆ ಅನಿರುದ್ಧ ಶರೀರ ಎಂದು ಹೆಸರು. ಆ ಆವರಣ ರೂಪವಾಗಿ ಭಗವಂತ ಮತ್ತು ಲಕ್ಷ್ಮಿಯ ಅನುಗ್ರಹವಾಗುತ್ತದೆ. ತದನಂತರದಲ್ಲಿ ಮಹತ್ತತ್ವ ಪ್ರಕೃತಿಯಿಂದ ಹುಟ್ಟುತ್ತದೆ. ಮಹತ್ತತ್ವ ಹುಟ್ಟಿದಾಗ ಎಲ್ಲ ಜೀವರಿಗೂ ಅವರ ಇರುವಿಕೆಯ ಪರಿಚಯವಾಗುತ್ತದೆ. ಆಗ ಅವರಿಗೆ ಏನಾಗತ್ತೆ, ಹೌದು ನನಗೆ ನನ್ನ ಸುಖ ಬೇಕು, ನನ್ನ ಸ್ವರೂಪ ಸುಖ ಬೇಕು ಎಂಬ ಆತರತೆ ಉಂಟಾಗತ್ತೆ. ಅದಕ್ಕೋಸ್ಕರವಾಗಿ ತತ್ವಾಭಿಮಾನಿ ದೇವತೆಗಳು ಒಬ್ಬೊಬ್ಬರಾಗಿ ಸೃಷ್ಟಿಯಾಯಿತು. ಮೊಟ್ಟ ಮೊದಲ ತತ್ವಾಭಿಮಾನಿ ಆಗಿದ್ದು ಮಹತ್ವತ್ವದಿಂದ ಅಹಂಕಾರ ತತ್ವ ಮನೋಭಿಮಾನಿ ರುದ್ರದೇವರು. ಆ ಮನಸ್ಸು ಎಂಬತಕ್ಕಂಥದ್ದು ಎಲ್ಲಿ ತನಕ ಇರುತ್ತೆ, ಆಗ ಹುಟ್ಟಿದ ಮನಸ್ಸು ಎಲ್ಲ ಸಾಧನೆಗಳನ್ನು ಮುಗಿಸಿಕೊಂಡು ಮತ್ತೆ ಮೋಕ್ಷಕ್ಕೆ ಹೋಗುವ ಬಾಗಿಲ ತನಕ ಆ ಮನಸ್ಸಿರುತ್ತೆ. ತದನಂತರದಲ್ಲಿ ಯಾವಾಗ ಅಹಂಕಾರ ಎಂಬುದು ಶೂನ್ಯ ಆಗುತ್ತೋ ಅದು ಮಹತ್ತತ್ವದಲ್ಲಿ ಲೀನವಾಗಿ ಬಿಡುತ್ತೆ. ಮಹತ್ತತ್ವ ಎಂಬುದು ಯಾವಾಗ ಲಿಂಗ ಛೇದನವಾಗುತ್ತೋ ಆಗ ಮಹತ್ತತ್ವವೂ ಸಹ ದೂರ ಸರಿದು ಬಿಡುತ್ತೆ. ಭಗವಂತನ ಅನುಗ್ರಹ ರೂಪಕ ಭಗವದ್ ಆಚ್ಛಾದಿಕ ಪರಮಾಚ್ಛಾದಿಕ ಎಂಬತಕ್ಕಂಥದ್ದು ತೆರೆದುಕೊಳ್ಳುತ್ತೆ. ಇದು ಮೋಕ್ಷಕ್ಕೆ ತಲುಪಿಸುವ ಲಕ್ಷ್ಮೀದೇವಿಯ ಅತ್ಯಂತ ಶ್ರೇಷ್ಠ ಕ್ರಿಯಾ. ಇಲ್ಲಿ ಇಂದಿರಾ ವಂದಿತ ಚರಣ ಅಂತ ಹೇಳಿದಾಗ ಲಕ್ಷ್ಮೀದೇವಿಯರು ನಮಗೆ ನಮ್ಮ ಮೋಕ್ಷ ಸುಖಕ್ಕಾಗಿ ತೋರಿಸಿದ ಮಾರ್ಗ ಅಂತ ಹೆಸರು. ಚರಣ ಅಂದ್ರೆ ಮಾರ್ಗ, ಪಾದ ಅಂದ್ರೆ ಮಾರ್ಗ. 2 ಪಾದಗಳು ಏನ್ ಮಾಡ್ತೀವಿ, ಮುಂದೆ ಸಾಕ್ತೀವಿ. ಅಲ್ಲಿ 2 ಪಾದಗಳು ಯಾವುದು, ಜ್ಞಾನ ಮತ್ತು ವೈರಾಗ್ಯ. ಈ 2 ಪಾದಗಳಿಂದ ಶ್ರುತಿ ಮತ್ತು ಸ್ಮೃತಿ, ಒಂದು ಶಬ್ದ, ಇನ್ನೊಂದು ರೂಪ. ವೇದದಿಂದ ಶಬ್ದ, ಇಂದ್ರಿಯಗಳಿಂದ ರೂಪವನ್ನು, ಪ್ರಕೃತಿಯಲ್ಲಿ ಸೃಷ್ಟಿಯಾದ ಎಲ್ಲಾ ರೂಪವನ್ನು ಭಗವಂತನಲ್ಲಿ ನಾವು ನೋಡಿದಾಗ ನಮ್ಮ ಸಾಧನ ಪ್ರಾರಂಭವಾಗಿ ನಮ್ಮಲ್ಲಿ ಅಡಿಗೆ ಕುಳಿತಂತ ಅನಾದಿ ಕಾಮಕರ್ಮಗಳೇನಿದೆ ಅದನ್ನು ನಾಶ ಮಾಡಿಕೊಳ್ಳುತ್ತೇವೆ. ಇದಕ್ಕೆ ಕಾರಣರಾದವಳು ಯಾರು, ಮಹಾಲಕ್ಷ್ಮೀ ದೇವಿಯರು. ಅವರು ನಮಗೆ ಸತ್ವಗುಣ, ರಜೋಗುಣ, ತಮೋಗುಣ ಎಂಬತಕ್ಕಂಥ 3 ಗುಣದ ಆವರಣದಿಂದ ಮತ್ತೊಂದು ಶರೀರ ರೂಪವಾಗಿ ಆವರಣವನ್ನು ಹೊರಿಸಿದಾಗ ನಾವು ಕಾರ್ಯತತ್ಪರರಾಗುತ್ತೇವೆ. ಈ ಕಾರ್ಯತತ್ಪರದಲ್ಲಿ
ನಮ್ಮ ಸಾಧನೆಗೆ ಬೇಕಾದಷ್ಟು ಕಾಲ ಅನೇಕ ಯೋನಿಗಳಲ್ಲಿ ಬಂದು ನಮ್ಮ ಅನಾದಿ ಕಾಮಕರ್ಮಗಳನ್ನು ತಿದ್ದುಕೊಂಡು ಅಂತಃಕರಣ ಶುದ್ಧವಾದಾಗ ಭಗವಂತನ ಅಪರೋಕ್ಷವಾಗುತ್ತದೆ. ಇದಕ್ಕೆ ಸಹಾಯ ಮಾಡಿದವಳು ಯಾರು? ಶ್ರೀ ಮಹಾಲಕ್ಷ್ಮೀ ದೇವಿಯರು. ಆದ್ದರಿಂದ ಸಕಲ ಜೀವರನ್ನು ಸಾಧನೆಯ ಬಸರಿಗೆ ತಂದುಕೊಂಡವಳು ಮಹಾಲಕ್ಷ್ಮೀ ದೇವಿ. ಅಂದರೆ ಪ್ರಕೃತಿ ಅಂತ ಅರ್ಥ. ಆ ಪ್ರಕೃತಿ ಮಾತೆ ನಮ್ಮನ್ನು ರಕ್ಷಾ ಕವಚದಂತೆ ಕಾಪಾಡ್ತಾ ಇದ್ದೇ ಇರ್ತಾಳೆ. ಅದೇ ಇಂದಿರಾ ವಂದಿತ ಚರಣ ಅಂದರೆ ಇಂದ್ರ ಎಂಬತಕ್ಕಂಥದ್ದು ಯಾವಾಗ ಸೃಷ್ಟಿ ಇಲ್ಲದೆ ಭಗವಂತನಲ್ಲಿದ್ದಾಗ, ಅದು ವಿಕಾಸ ರೂಪವಾದಾಗ ಇಂದಿರಾ ಅಂತಾಗತ್ತೆ. ಅಂದರೆ ಎಲ್ಲ ಜೀವರನ್ನು ಸೃಷ್ಟಿಗೆ ಹೊರತಂದಿದ್ದು ಅಂತ ಅರ್ಥ. ಜೀವರಲ್ಲಿ ಹೇಗೆ 3 ವಿಧ ಇದೆಯೋ ಹಾಗೆ ಲಕ್ಷ್ಮೀದೇವಿಯು 3 ರೂಪಗಳಿಂದ, ಶ್ರೀರೂಪ, ಭೂರೂಪ, ದುರ್ಗಾ ರೂಪದಿಂದ, ಸತ್ವಗುಣ, ರಜೋಗುಣ, ತಮೋ ಗುಣಗಳ ಮಿಶ್ರದಿಂದ ಆಯಾ ಜೀವರುಗಳಿಗೆ ಅನೇಕ ಶರೀರಗಳನ್ನು ಸಂಕಲ್ಪಿಸಿ ಭಗವಂತನ ಪ್ರಸಾದಕ್ಕೋಸ್ಕರವಾಗಿ ಸಾಧನೆ ಮಾಡಿಕೊಳ್ಳಲು ಅವಕಾಶ ಕಲ್ಪಿಸಿಕೊಡುತ್ತಾಳೆ. ಈ ಕಲ್ಪಿಸಿಕೊಡುವುದೇ ಮಾರ್ಗ. ಇದೇ ಇಂದಿರಾ ವಂದಿತ ಚರಣ. ವಂದಿತ ಅಂದ್ರೆ ಏನು? ಹರಿಯನ್ನು ವಂದಿಸುವುದು ಅಂತ ಅರ್ಥ. ಅವನು ವಂದಿಸುವುದು ಅಂದ್ರೆ ಏನರ್ಥ? ಅವನ ಪ್ರೇರಣಾನುಸಾರ ನಡೆಯುವುದು ಎಂಬುದೇ ಅರ್ಥ. ವಂದಿಸುವುದು ಅಂದ್ರೆ ಕೇವಲ ಮಾತಿನಲ್ಲಿ ಹೇಳಿ ಕೈ ಜೋಡಿಸುವುದಲ್ಲ. ಅವನ ಪ್ರೇರಣಾನುಸಾರವಾಗಿ ಅನಂತಾಂತ ಕಾರ್ಯಗಳು, ಅನಂತಾಂತ ಜೀವರಿಗೆ ಅನಂತಾಂತ ಕರ್ಮ ಮತ್ತು ಕ್ರಿಯಾ ಅದರ ಸಂಬಂಧ ಹಚ್ಚುವುದೇ ಆಗಿದೆ. ಇದಕ್ಕೆ ಸೃಷ್ಟಿ ಕಾರ್ಯ ಅಂತ ಹೆಸರು. ಯಾತಕ್ಕೋಸ್ಕರವಾಗಿ ಮಹಾಲಕ್ಷ್ಮೀ ದೇವಿಯರು ಇಲ್ಲಿ ವಿಶೇಷವಾಗಿ ಬಂದರು ಅಂದರೆ ಭಗವಂತನ ಪೂರ್ಣ ಪ್ರೇರಣೆಯಂತೆ ನಡೆಯುವಳು ಮಹಾಲಕ್ಷ್ಮೀ ದೇವಿ ಮಾತ್ರ. ಭಗವಂತನ ಪ್ರೇರಣೆ 100% ತಿಳಿಯತಕ್ಕಂಥವಳು ಲಕ್ಷ್ಮೀ ದೇವಿಯರು. ಆದ್ದರಿಂದ ಅವನ ಪ್ರೇರಣಾನುಸಾರವಾಗಿ ಜೀವರನಿಗೆ ಹಿತವನ್ನೇ ಮಾಡತಕ್ಕಂಥವಳು ಎಲ್ಲರಿಗೂ ತಾಯಿ ಸ್ಥಾನದಲ್ಲಿರತಕ್ಕಂಥ ಮಹಾಲಕ್ಷ್ಮೀ ದೇವಿಯರು. ವರ್ಣಾತ್ಮಕದಿಂದ ನಿತ್ಯ ನಿಗಮಾರ್ಥಗಳಿಂದ ಸೂಚಿಸುವಳು ಆ ತ್ರಿಪ್ರಕಾರ ಮಿತಿಯೆಂದು ಎಂದು ದಾಸರೇ ಇನ್ನೊಂದು ಕಡೆ ಹೇಳಿದ್ದಾರೆ. ಅಂದರೆ ಭಗವಂತನ ನಾಮಾತ್ಮಕ, ಗುಣಾತ್ಮಕ, ಕ್ರಿಯಾತ್ಮಕ, ಇದು 3 ಪ್ರಕಾರವಾಗಿ ಭಗವಂತನ ಆರಾಧನೆ ಮಾಡತಕ್ಕಂಥವಳು ಮಹಾಲಕ್ಷ್ಮೀ ದೇವಿಯರು. ಈ ಆರಾಧನೆಯನ್ನು ಬ್ರಹ್ಮಾದಿ ದೇವರಿಗೆ ಮೊದಲು ತಿಳಿಸಿಕೊಟ್ಟು, ತನ್ಮೂಲಕ ಋಷಿಗಳಿಗೆ, ಗಂಧರ್ವರಿಗೆ ಎಲ್ಲರಿಗೂ ತಿಳಿಸಿಕೊಟ್ಟು, ಅವರ ಮೂಲಕ ಮನುಷ್ಯರಿಗೆ ಬೋಧಿಸಿದ್ದಾಳೆ. ಆದ್ದರಿಂದ ಪುರಂದರದಾಸರು ತಾವು ದೇವಗಂಧರ್ವರಾದ್ದರಿಂದ ತಾವು ಏನು ಬ್ರಹ್ಮದೇವರಿಂದ ಕಲಿತರು, ತಾವು ಏನು ಲಕ್ಷ್ಮೀದೇವಿಯಿಂದ ಕಲಿತರು, ತಾವು ಏನು ಭಗವಂತನ ಆಜ್ಞೆಯನ್ನು ತಿಳಿದುಕೊಂಡರು, ಅದನ್ನು ಒಟ್ಟಾಗಿ ಸೇರಿಸಿ ಭಗವಂತನ ಸಂಕಲ್ಪವನ್ನು ತಿಳಿಯಬೇಕಂತ ಏಕೈಕ ವ್ಯಕ್ತಿ ಲಕ್ಷ್ಮೀದೇವಿ. ಅವಳೇ ಪ್ರಥಮ ದಾಸಿ, ಮುಖ್ಯ ದಾಸಿ. ಇನ್ನೆಲ್ಲ ಜೀವರು ದಾಸವರ್ಗದಲ್ಲೇ ಇದ್ದಾರೆ. ಆದ್ದರಿಂದ ಲಕ್ಷ್ಮೀ ನಡೆದ ದಾರಿ ಅದೇ ಸಕಲ ಸಜ್ಜನರ ದಾರಿ. ಏನು ಧನ್ಯಳೋ ಲಕ್ಷ್ಮಿ, ಎಂತ ಮಾನ್ಯಳೋ, ಕೋಟಿ ಕೋಟಿ ಮೃಚ್ಛರಲು ಹಾಟ ಕಾಂಬರನ ಸೇವೆ ತಾನೇ ಸಾಟಿ ಇಲ್ಲದೆ ಪೂರ್ಣಗೊಳ್ಳುತ್ತೇಳು. ನೋಡಿ, ಇದನ್ನು ಯಾತಕ್ಕೆ ಹೇಳಿದ್ದಾರೆ? ನಾವು ಕಾಯಿಕ, ಮಾನಸಿಕ, ದೈಹಿಕ ಯಾವ ವಂಚನೆ ಇಲ್ಲದೆ ನಿರ್ಮಾಶ್ಚರ್ಯದಿಂದ ಭಗವಂತನ ಸೇವೆಯನ್ನು ಮಾಡಬೇಕು. ಯೋಗ್ಯ ರೀತಿಯಲ್ಲಿ ತ್ರಿಕರಣ ಶುದ್ಧಿಯಾಗಿ ಗುರುಗಳ ಸೇವೆ ಮಾಡಿ, ತಂದೆ ತಾಯಿಗಳ ಸೇವೆ ಮಾಡಿ,
ಗುರು ಹಿರಿಯರ ಸೇವೆ ಮಾಡಿ ಭಗವಂತನನ್ನು ಒಲಿಸಿಕೊಳ್ಳಬೇಕು. ಇದನ್ನು ಮಾಡಿ ತೋರಿಸಿದವಳು ಮಹಾಲಕ್ಷ್ಮೀ ದೇವಿಯರು. ಆದ್ದರಿಂದ ಭಗವಂತನ ನಾಮದೇವಿ ಏನಾಯಿತು? ಇಂದಿರಾ ವಂದಿತಾ ಚರಣ. ನೋಡಿ, ಇದು ಸಹ 3 ಭಾಗವಾಗಿದೆ. ಇಂದಿರಾ ವಂದಿತಾ ಚರಣ, ಅದೇ ಶ್ರೀ ರೂಪ, ಭೂರೂಪ, ದುರ್ಗಾ ರೂಪ, ಅದೇ ಸತ್ವಗುಣ, ರಜೋಗುಣ, ತಮೋಗುಣ, ಅದೇ ತ್ರಿಕಾಲ. ಇನ್ನು ಮುಂದೆ ತ್ರಿಕಾಲದಲ್ಲಿಯೂ ಸಕಲ ಜೀವರಿಗೂ ಅನ್ವಯ ಆಗತಕ್ಕಂಥದ್ದನ್ನು ಶ್ರೀ ಪುರಂದರದಾಸರು ಅಂದು ತೋರಿಸಿದ್ದಾರೆ. ಇದು ಭಗವಂತನನ್ನು ಸೇರುವ ದಿವ್ಯ ಮಾರ್ಗವಾಗಿದೆ. ಈ ಮಾರ್ಗದ ಪರಿಚಯವನ್ನು ದಾಸರು ನಮಗಾಗಿ ಇಲ್ಲಿ ಪರಿಚಯಿಸುತ್ತಿದ್ದಾರೆ. ಹಿಂದೆ ಹೇಳಿದ ಭಗವಂತನ ಗುಣಗಳನ್ನು ಆರಾಧಿಸಿದ ವ್ಯಕ್ತಿಗಳು ಯಾರು ಎಂಬ ಪ್ರಶ್ನೆ ಬಂದರೆ ಆ ಪ್ರಶ್ನೆಗೆ ಉತ್ತರ ಇಂದಿರಾ ವಂದಿತಾ ಚರಣ. ಆದ್ದರಿಂದ ನಮಗೆ ಲಕ್ಷ್ಮಿಯ ಅನುಗ್ರಹ ಬಹಳ ಮಟ್ಟಿಗೆ ಆಗಲೇಬೇಕು. ತನ್ಮೂಲಕವೇ ಭಗವಂತನ ಅನುಗ್ರಹ ಆಗುವುದು ಎಂಬ ಶ್ರೇಷ್ಠ ಪಂಕ್ತಿ ಏನಿದೆ ಅದನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇಂತಹ ಶ್ರೇಷ್ಠ ವಿಷಯವನ್ನು ಅರಿಹಿದ ಪುರಂದರದಾಸರಿಗೆ ನಾವು ಏನೂ ಕೊಡಲಾರೆವು. ಭೂಯಿಷ್ಠಾಂತೆ ನಮ ಮುಕ್ತಿಂ ವಿಧೇಮ. ತನ್ಮೂಲಕ ಪುರಂದರ ವಿಠಲನ ಪ್ರೀತನಾಗಲಿ. ಲಕ್ಷ್ಮೀನಾರಾಯಣ ನಮಗೆ ಅನುಗ್ರಹಿತ ಮಾಡಿ ನಮ್ಮ ಬಂಧನವನ್ನು ಬಿಡಿಸಿ ಶ್ರೇಷ್ಠವಾದ ಮೋಕ್ಷವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸೋಣ. ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.